ನನ್ನ ಸೆಲೆಕ್ಟ್ ಮಾಡಲ್ಲ ಅಂದ್ರೆ ತುಂಬ್ತೀನಿ. 100 ಕೋಟಿ ನಾಯಿ ಸಾಕಿದ್ದಾರೆ, ನೋಡಿದ್ದೀರಾ? 100 ಕೋಟಿ ನಾನು ಹಸು ಸಾಕಿದ್ದೀನಿ. ಹಸು 100 ಕೋಟಿ ಹೆಂಗೋ ಹಸು? 4 ಹಸು. 4 ಹಸುಗೆ 100 ಕೋಟಿನ? ಒಂದೇ ಹಸು 100 ಕೋಟಿ ಯಾರು ಮಾಡಿಲ್ಲ. ಎಂತ ಈ ಟಿ ಶರ್ಟ್ ನೋಡಿ ಇಲ್ಲಿ, ಇದು ಎರ್ಸಾಚೆ ಅಂತ. ಎರ್ಸಾಚೆ ಪಕ್ಕು. ಐ ಫ್ರೆಂಡ್ಸ್, ನಾನು ಸೆಕೆಂಡ್ ದೀಪಕ್ ಫ್ರೆಂಡ್ಸ್. ನಾನು ಇವತ್ತು ಬಂದಿದ್ದೀನಿ ಫ್ರೆಂಡ್ಸ್, ಇಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್, ಅದು ಮಾಡಿದೆ ಫ್ರೆಂಡ್ಸ್, ಇದು ಮಾಡಿದೆ ಫ್ರೆಂಡ್ಸ್, ಅವಶ್ಯಕ ಇದೆ ಫ್ರೆಂಡ್ಸ್, ಬಂದೇ ಫ್ರೆಂಡ್ಸ್, ತಿಂದೆ ಫ್ರೆಂಡ್ಸ್, ಅಷ್ಟೇ ಫ್ರೆಂಡ್ಸ್, ಬೈ ಬೈ ಫ್ರೆಂಡ್ಸ್, ಅಷ್ಟೇ. ಇನ್ನೇನಿದೆ? ಕಿಪ್ಪಿ ಕೀರ್ತಿದ್ ಮಾಡು. ಕಿಪ್ಪಿ ಕೀರ್ತಿ ನಾನು ಫಾಲೋ ಮಾಡಿಲ್ಲ. ಸಾರಿ. ಕಿಪ್ಪಿ ಕೀರ್ತಿನೆಲ್ಲ ಕರೆಸ್ತೀರಾ ನಿಜವಾಗ್ಲೂ? ನಂದು ಇರಿಸಾವೆ. ಇದ್ಯಾವ್ದ ನನಗೆ? ಆಮೇಲೆ ನಮಸ್ಕಾರ ದೊಡ್ಡ ಬಾಸ್, ಬಿಗ್ ಬಾಸ್ ನಮಸ್ಕಾರ. ನೀವು ನನ್ನ ಸೆಲೆಕ್ಟ್ ಮಾಡಲೇಬೇಕು. ಯಾಕೆಂದ್ರೆ ಅದಕ್ಕೆ ವ್ಯಾಲಿಡ್ ರೀಸನ್ ಏನು ಅಂದ್ರೆ, ನಾನು ಜಗತ್ತಲ್ಲೇ ಯಾರು ಇಟ್ಟಿಲ್ಲ. ಇದು ಹೇಳ್ತೀನಿ ಇರೋ ನಿಮಿಷ. ಜಗತ್ತಲ್ಲೇ 100 ಕೋಟಿ ನಾಯಿ ಸಾಕಿದ್ದಾರೆ, ನೋಡಿದ್ದೀರಾ? 100 ಕೋಟಿ ನಾನು ಹಸು ಸಾಕಿದ್ದೀನಿ. ಹಸು 100 ಕೋಟಿ ಹೆಂಗೋ ಹಸು? 4 ಹಸು. 4 ಹಸುಗೆ 100 ಕೋಟಿನ? ಒಂದೇ ಹಸು 100 ಕೋಟಿ ಯಾರು ಮಾಡಿಲ್ಲ. ಎಂತ ಟಿ ಶರ್ಟ್ ನೋಡಿ ಇಲ್ಲಿ, ಇದು ಎರ್ಸಾಚೆ ಅಂತ. ಎರ್ಸಾಚೆ ಇಂಡಿಯಾದಲ್ಲಿ ಯಾರು? ವಿರಾಟ್ ಕೊಹ್ಲಿ ಬಿಟ್ರೆ ನಾನೇ ಹಾಕಿರೋದು. ಆಮೇಲೆ ಇನ್ನೇನು ಸ್ಪೆಷಲ್? 3 ನಿಮಿಷ ಎಲ್ಲ ಅವ್ರು ಮಾಡಿ ಕಡೆ ಇರೋದು, 50 ಸೆಕೆಂಡಿಗೆ ಸಾಕಾಗೋಯ್ತು. ಮತ್ತೆ ನಾನು ಹೆಂಗ್ ಮಾತಾಡಿದ್ರು ಬೇಡ ಹೇಳು. ಮತ್ತೆ ನೀನ್ ಮೊದಲು ಸ್ಕ್ರಿಪ್ಟ್ ಬರ್ಕೊಂಡಿರ್ತೀಯ? ಮಕ ಏನು ಬರ್ತಿಲ್ಲ, ಜಸ್ಟ್ ಅದು ಫ್ಲೋಗೆ ಟಾಪಿಕ್ ಎಲ್ಲ ಹೇಳಿ ಎತ್ಕೊಂಡು ಹೋಗ್ಬಿಟ್ಟೆ, ಎತ್ಕೊಬಿಟ್ಟೆ ಚೆನ್ನಾಗಿ ಎತ್ಬಿಟ್ಟೆ. ಇನ್ನೇನು ಸ್ಪೆಷಲ್ ಇದೆ? 100 ಕೋಟಿ ಹಸು ಇಲ್ಲ, ಅದೆಲ್ಲ ಡೋಂಗಿ. ಈ ತರ ಡೋಂಗಿ ಬಿಡ್ತಾ ಇರ್ತೀನಿ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ರೆ. ಟಿ ಆರ್ ಪಿ ಕಂಟೆಂಟ್. ಹಿಂಗೆ ಎತ್ತು ಬಿಡ್ತೀವಿ, ಹಿಂಗೆ ದಬಾಕ್ಬಿಡ್ತೀವಿ. ಎತ್ತೋದು ಬಿಗ್ ಬಾಸ್, ಬೇರೆ ಚಾನಲ್ಸ್ ಇದೆಲ್ಲ ಹಿಂಗೆ ದಬಾಕ್ತಿವಿ. ಹಂಗಾಗಿ ಸೆಲೆಕ್ಟ್ ಮಾಡ್ಲೇಬೇಕು ನನ್ನ. ನೀವು ರಿಯಲ್ ಕಾಮನ್ ಮ್ಯಾನ್ ಅಂದ್ರೆ ನಾನೇ. ಬೇಕು ಕಪ್ಪೆ ಡೈಲಾಗ್ ಹೊಡಿ. ಸೆಲೆಕ್ಟ್ ಮಾಡಿದವ್ರು ಗೊತ್ತಲ್ಲ, ಸೆಲೆಕ್ಟ್ ಮಾಡಲ್ಲ ಅಂದ್ರೆ ತುಂಬ್ತೀನಿ. ಆಮೇಲೆ ಇನ್ಯಾರು ನೀವು ಈಗ ಬಹಳ ಜನ ನೋಡಿರ್ಬೋದು, ಫೇಮಸ್ ಆಗೋರು ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ, ಇದ್ರಲ್ಲೆಲ್ಲ ಯೂಟ್ಯೂಬ್ ಅಲ್ಲಿ ಏನೇನೋ ಕ್ರಿಂಜ್ ಮಾಡಿನೋ ಇಲ್ಲ ಒಳ್ಳೆ ಕಂಟೆಂಟ್ ಕೊಟ್ಟು. ಆದ್ರೆ ಅವ್ರನ್ನೆಲ್ಲ ಕರ್ಸೋ ಬದಲು, ಯಾಕಂದ್ರೆ ಬಹಳ ಜನ ಕರ್ಸಕ್ಕಾಗಲ್ಲ ಕಂಟೆಂಟ್ ಕ್ರಿಯೇಟರ್ಸ್ನ, ಅದ್ರ ಬದಲು ನಾನು ಒಬ್ಬಂಗೆ ಕರ್ಸಿದ್ರೆ ಎಲ್ಲಾರ್ನು ನಾನು ಮಾಡ್ತೀನಿ. ಎಲ್ಲಾರ್ನು ನೋಡ್ಕೊಂಡಿದ್ದೀವಿ. ಒಂದು ದೀಪಕ್ ಐ ಫ್ರೆಂಡ್ಸ್, ನಾನು ಸೆಕೆಂಡ್ ದೀಪಕ್ ಫ್ರೆಂಡ್ಸ್. ನಾನು ಇವತ್ತು ಬಂದಿದ್ದೀನಿ ಫ್ರೆಂಡ್ಸ್, ಇಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್, ಅದು ಮಾಡಿದೆ ಫ್ರೆಂಡ್ಸ್, ಇದು ಮಾಡಿದೆ ಫ್ರೆಂಡ್ಸ್, ಅವಶ್ಯಕ ಇದೆ ಫ್ರೆಂಡ್ಸ್, ಬಂದೇ ಫ್ರೆಂಡ್ಸ್, ತಿಂದೆ ಫ್ರೆಂಡ್ಸ್, ಅಷ್ಟೇ ಫ್ರೆಂಡ್ಸ್, ಬೈ ಬೈ ಫ್ರೆಂಡ್ಸ್, ಅಷ್ಟೇ. ಇನ್ನೇನಿದೆ? ಕಿಪ್ಪಿ ಕೀರ್ತಿದ್ ಮಾಡು. ಕಿಪ್ಪಿ ಕೀರ್ತಿ ನಾನು ಫಾಲೋ ಮಾಡಿಲ್ಲ. ಸಾರಿ. ಕಿಪ್ಪಿ ಕೀರ್ತಿನೆಲ್ಲ ಕರೆಸ್ತೀರಾ ನಿಜವಾಗ್ಲೂ? ಇದನ್ನೆಲ್ಲ ಅದು ಬಿಟ್ರೆ ಇವನು ಕಾಫಿ ನಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ. ಕಾಫಿ ನಾಡೆ ಚಂದು ನೀವೇ ನನ್ನ ಬಂದು, ಅದು ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ. ಅದು ಬಿಟ್ರೆ ಇವ್ನು ಯಾರೋ ಇದಾನಲ್ಲ, ಬಂಡ್ರೋ ಜಿಮ್ ಮಾಡಿ ಬಂಡ್ರೋ ಏನ್ರೋ ಮಾಡ್ತೀರಿ ನೀವು ಮನೇಲಿ? ಬರ್ರೋ, ನನಗೆ ಕೆಲಸ ಮಾಡ್ರೋ, ಕಷ್ಟಪಡ್ರೋ, ಮನೇಲಿ ಯಾಕ್ರೋ ಕೂರ್ತೀರಾ? ಮಂಜಣ್ಣ ಇಲ್ಲ, ನಮ್ಮ ಮಂಜಣ್ಣ ಅವರು. ವರ್ತೂರ್ದು ಸಂತೋಷ್ ದಿನ ಬರುತ್ತೆ ಎಲ್ಲರಿಗೂ. ಅವ್ರದ್ದೆಲ್ಲ ಮಾತಾಡ್ಬಾರ್ದು. ಅಲ್ಲ, ಅವ್ರದ್ದೆಲ್ಲ ಬರುತ್ತಲ್ಲ. ಇದನ್ನೇ ಕಳಿಸ್ಬಿಡ ಒಂದ್ಸಲಿ ಸುಮ್ಮನೆ ಬಿಗ್ ಬಾಸ್ ಅವ್ರಿಗೆ. ಆಮೇಲೆ ಕಳಿಸ್ಬಿಟ್ಟು ನೋಡೋಣ ರಿಪ್ಲೈ ಮಾಡ್ತಾರ. ಏನದು, ಒಂದು ನಂಬರಿಂದ ಒಬ್ಬರೇ ಕಳಿಸ್ಬೇಕು, ಒಂದೇ ಕಳಿಸ್ಬೇಕಾ? ಹೌದು, ರಿಜಿಸ್ಟರ್ ಆಗಿ. ಅದು ಬಿಟ್ರೆ ನಿನ್ನ ಸ್ಪೆಷಾಲಿಟಿ ಏನು? ಟಾಸ್ಕ್ಗಳನ್ನೆಲ್ಲ ಹೆಂಗ್ ಪರ್ಫಾರ್ಮೆನ್ಸ್ ಕೊಡ? ಟಾಸ್ಕ್ಗಳು ನಾನು ಸ್ಕೂಲಲ್ಲಿ ಕಪ್ಪೆ ರೇಸಲ್ಲಿ ಫಸ್ಟು, ಫೀಲ್ಡ್ ಒಳಗಡೆ ಜಿಗ್ದೋಗೋದ್ರಲ್ಲಿ ಫಸ್ಟು. ಈಗಲೂ ಜಿಗಿತೀಯಲ್ಲ? ಈಗಲೂ ಜಿಗಿತೀನಿ. ಆಮೇಲೆ ಇನ್ನು ಅವರಲ್ಲಿ ಫಸ್ಟು ಎಲ್ಲ ಆಡಿದವರೆಲ್ಲ ಫಸ್ಟು. ಟಾಸ್ಕ್ ಮಾಸ್ಟರ್ ಅಂತ ಹೇಳ್ತಿರ್ತೀರಲ್ಲ, ಅದು ನಾನೇ ಅನ್ಕೊಬಿಟ್ಟು. ಅವರೆಲ್ಲ ಮುಂಚೆ ಎಲ್ಲ ಹೇಳಿರೋರೆಲ್ಲ ವೇಸ್ಟು, ಅವರೆಲ್ಲ ಡಮ್ಮಿ. ನಿಜವಾದ ಟಾಸ್ಕ್ ಮಾಸ್ಟರ್ ನಾನೇ. ನೀನು ಕ್ಯಾಪ್ಟನ್ ಆದರೆ ಫಸ್ಟು ಏನು ಚೇಂಜಸ್ ಮಾಡ್ತೀಯ ಬಿಗ್ ಬಾಸ್ ಮನೇಲಿ? ಕ್ಯಾಪ್ಟನ್ ಆದರೆ ಚೇಂಜಸ್ ಏನು ಮಾಡೋಂಗಿಲ್ಲ, ಇದನ್ನೇ ನೀಟಾಗಿ ಮಾಡಬೇಕು. ಫಸ್ಟ್ ಕ್ಯಾಪ್ಟನ್ ಆದರೆ ಫುಲ್ ಪವರ್ ನಿನಗೆ ಸಿಗುತ್ತಲ್ಲ?
ಫಸ್ಟ್ ಫುಲ್ ಪವರ್ ಹೆಂಗೆ ಅಂದ್ರೆ ಕ್ಯಾಪ್ಟನ್ಗೆ ರಿಯಲ್ ಮರ್ಯಾದೆ ಇದುವರೆಗೂ ಯಾರು ತಂದ್ಕೊಟ್ಟಿಲ್ಲ ಬಿಗ್ ಬಾಸ್ ಇದ್ರಲ್ಲೇ. ಎಲ್ಲಾರು ಒಂದ್ ಕಡೆ ಲೂಸ್ ಕೊಡ್ತಾರೆ. ನಾನ್ ಹಂಗಲ್ಲ, ಕ್ಯಾಪ್ಟನ್ ಅಂದ್ರೇನು, ಆ ಕ್ಯಾಪ್ಟನ್ಗೆ ಇರೋ ಗೊತ್ತೇನು, ಅವ್ರಿಗೆ ಇರೋದು ಏನು, ಈ ಕ್ಯಾಪ್ಟನ್ ಅಂದ್ರೆ ಈ ಸ್ಥಾನಕ್ಕೆ ಸರಿಯಾಗಿ ತುಂಬ್ತೀನಿ ಅಂದ್ರೆ ಸ್ಥಾನಕ್ಕೆ ಇರೋ ಗೌರವನ ತುಂಬ್ತೀನಿ ಅಂತ. ಮೊದ್ಲೇ ಗೊತ್ತಲ್ಲ ನೀವು ಪಟೇಲ್ರು. ಇದೆಲ್ಲ ಬೇಡ, ಪರ್ಸ್ನಲ್ ಎಲ್ಲ ಹೋಗ್ಬಾರ್ದು. ಕೋಟಿ ನಾವು ಬೋಟಿ ತರ ಜೋಬಲ್ ಹಿಡ್ಕೊತಿರ್ತಾರೆ ನೀವು. ನಾನೊಬ್ಬ ಬಡವ, ದಯವಿಟ್ಟು ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ಗೆ. ಒಂದ 35 ಲಕ್ಷ ಇಲ್ಲ ಅಂದ್ರೂ ಒಂದ 30,000 ತಿಂಗಳ ಪೇಮೆಂಟ್ ಕೊಡಿ. ತಿಂಗಳ ಪೇಮೆಂಟ್ ಬೇಡ, ಒಂದ 5 ಲಕ್ಷನಾರು ಕೊಡಿ. ತಿಂಗ್ಳಿಗಲ್ಲ, ಟೋಟಲ್ ವ್ಯಕ್ತಿತ್ವದ ಆಟ ಅದು. ನನ್ನಂತವ್ರಿಗೆ ಮಾತ್ರ, ಈಗ ಬೇರೆ ಫೇಕ್ ಅಂತವ್ರಿಗಲ್ಲ. ನಮ್ಮಿಬ್ರು ಸೆಲೆಕ್ಟ್ ಮಾಡ್ಬಿಡಿ ಬಿಗ್ ಬಾಸ್. ನಾವು ಫಸ್ಟ್ ನನ್ನ ಸೆಲೆಕ್ಟ್ ಮಾಡಿ, ಇನ್ನೊಂದು ಪ್ಲೇಸ್ ಜಾಗ ಇದ್ರೆ ಇವನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಳ್ಳ ಅಲ್ಲ, ನಾವು ಇವ್ ತರ ಕಂಟೆಂಟ್ ಕೊಡೋಣ. ಹೆಂಗೆ ಹೇಳು, ವರ್ತೂರ್ ಸಂತೋಷ್ ಮತ್ತೆ ತುಕಾಲಿ ಸಂತು ಇದ್ರಲ್ಲ, ಸಂತು ಪಂತು ಅವ್ರ ತರ ನಾವು. ಯಾಕೆ ಅವ್ರ ತರ? ನಮ್ದೇ, ನಾವು ನಮ್ಮ ಯೂನಿಕ್ ಐಡೆಂಟಿಟಿ ನಮ್ದು. ಅದೇ ನಮ್ಮ ಯೂನಿಕ್ ಐಡೆಂಟಿಟಿ ಅಂದ್ರೆ ಯಾವ ತರ ಇಡೋಣ ಹೇಳು? ಯಾವ ತರ ಇಡೋದು? ಪ್ರದು ಅಲ್ಲ, ಅಣ್ಣ ಏನು ಬೇಡ, ಸುಮ್ಬಿಡು. ಧನುಪ್ರ. ನಿಂದು ಧನು, ನಂದು ಪ್ರಜ್ವಲ್. ಧನುಪ್ರ. ಆಮೇಲೆ ಬಿಗ್ ಬಾಸ್ ಅವ್ರು ಮೋಸ ಟಚ್ ಮಾಡಲ್ಲ. ತಲೆನೂ ಹಾಕಲ್ಲ ನಾವಿರೋ ಕಡೆ, ಮಿಸ್ ಕಾಲ್ನೂ ಹಾಕಲ್ಲ ಬೇಕಾದ್ರೆ. ನಾವಿರೋ ಕಡೆಗೆ ಕಣ, ನಮ್ಮ ಮೇಲಲ್ಲ. ತಪ್ಪಿ ನಾನು ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕಿ ಆಮೇಲೆ ಮಾಡ್ತಿದ್ದೀವಿ. ಬಿಗ್ ಬಾಸ್ ಕಳ್ಸಕ್ ಹೇಳ್ತಿರೋದು ನಾನು. ಅವ್ರು 3 ನಿಮಿಷ ಹೇಳಿದ್ರು, ನಾವು 6 ನಿಮಿಷ ಮಾಡಿದೀವಿ ಆಲ್ರೆಡಿ ಎಕ್ಸ್ಟ್ರಾ. ಅದು ವೆಬ್ಸೈಟ್ ತಗೊಳ್ಳೋದೇ ಇಲ್ಲ, ಜಾಸ್ತಿ ಹಾಕಿದ್ರೆ 50 MB ಒಳಗಡೆನೆ ಇರಬೇಕು, ಮತ್ತೆ 3 ನಿಮಿಷ ಒಳಗಡೆನೆ ಇರಬೇಕು, ಆ ಥರ. ಇದನ್ನೇ 2 ವಿಡಿಯೋ ಮಾಡಿ ಕಳ್ಸಷ್ಟೇ. ಅದಕ್ಕೆ ಇವು ಯಾವ ಮಂಗ್ ಬಡಿತಾವು, 2 ಸತಿ ಬತ್ತಾವಲ್ಲ ಇವರು. 3 ನಿಮಿಷದಲ್ಲೆಲ್ಲ ನಮ್ಮ ಟ್ಯಾಲೆಂಟ್ ಹೇಳಕ್ಕಾಗಲ್ಲ, ಜಾಸ್ತಿ ನಿಮಿಷ ಬೇಕು. ಅದ್ ಹೆಂಗೆ 3 ನಿಮಿಷದಲ್ಲೇ ಜಡ್ಜ್ ಮಾಡ್ಬಿಡ್ತಾರೆ? ಅದೇಪ್ಪ ಅಲ್ವಾ, 3 ದಿನ ಕರ್ಸಿ ನಮ್ಮನ್ನ ಅಲ್ಲೆಲ್ಲ ನೋಡ್ಕೊಂಡು ಸುಮ್ಮನೆ ಬಿಟ್ಬಿಡ್ಬೇಕು 3 ದಿನ ಬಿಗ್ ಬಾಸ್ ಮನವಳಿಕೆ. ಆಮೇಲೆ ವೋಟಿಂಗ್ ಮಾಡಬೇಕು. ಎಷ್ಟು ಜನ ಅಂತ ಬಿಡ್ತಾರೆ ಬಿಗ್ ಬಾಸ್ ಅಂತ. 1000 ಮನೆ ಕಟ್ಸಿ 1000 ಮನೆ ಒಳಗೆ ಒಂದು 10 ಅದಕ್ಕೂ ಸಾಲಲ್ವೇನಪ್ಪ, ಅಷ್ಟು ಅಪ್ಲಿಕೇಶನ್ ಬರ್ತವೆ ಎಲ್ಲಾರನ್ನೂ ಕಳಿಸ್ಬೇಕು ಅಂದರೆ. ಈಗಲೇನು ಹೊಸಿ ಕಂಟೆಂಟ್ ಕ್ರಿಯೇಟರ್ಸು ಅಪ್ಲೈ ಮಾಡೋರು ರೀಲ್ಸ್ ತೆಗೆದ್ರೆ ಸಾಕು, ಹೊಸಿ ಇಲ್ಲ ಜಾಸ್ತಿ ಇದಾವೆ, ಜಾಸ್ತಿ ಭಯಂಕರ. ಅಲ್ಲೇ ಅವ್ರು ಸೆಲೆಕ್ಟ್ ಆಗೋದೇ ತಡ, ಎಡಿಟ್ ಮಾಡಿ ಹಾಕಬಿಟ್ಟವ್ರೆ ಕಂಟೆಸ್ಟೆಂಟ್ ನಂಬರ್ 1, ಕಂಟೆಸ್ಟೆಂಟ್ ನಂಬರ್ 2 ಅಂತ. ಅಯ್ಯೋ, ನಾವು ಒಂದು ಮಾಡಿ ಹಾಕೋಣ ತಡ್ರಿ ಗೈಸ್, ನಾವು ಟ್ರೈ ಮಾಡೋಣ ಆಯ್ತಾ? ಈ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ ನೋಡಿ. ಏನಂತ ಎಡಿಟ್ ಮಾಡಿರೋದು ನಾವು ಸೆಲೆಕ್ಟ್ ಆಗಿದ್ದೀವಿ ಅಂತ. ಮಾಡಪ್ಪ, ಏನೋ ಮಾಡೋಣ ಗೈಸ್. ಅದಾದ್ರೂ ನೋಡಿ ಖುಷಿ. ಸ್ಟೇಟಸ್ಗೆಲ್ಲ ಹಾಕ್ಬಿಡ್ಬೇಕು, ಹೆಂಗಿರುತ್ತೆ ನಂಬೋದೇ ಇಲ್ಲ. ಈ ನನ್ನ ಮಕ್ಳಿಗೆಲ್ಲ ಬಿಗ್ ಬಾಸ್ ಕರ್ಸಿಬಿಟ್ರೆ ಅಂತವ. ನಾನು ನೀನು ಹೋಗ್ಬೋದು, ನನ್ನ ಅವೆಲ್ಲ ಇಲ್ಲ. ನೀನು ಸುರ ಸುಂದರ ಅವನ ಥರ ವಾರೇ ವಾ. ಎಲ್ಲ ಇವನ್ ಯಾರಿಗೆ ಹೇಳೋನಲ್ಲ. ಹೇಳಿ, ಲಾಸ್ಟ್ ಸೀಸನ್ ಯಾರು ನಾವು ಆಗ್ಲೇ ಬಂದ್ವಿ, ಒಂದು 7 ಗಂಟೆಗೆ ಬಂದ್ವಿ. 7 ಗಂಟೆ ಇವನು ಯಾರಿಗೂ ಹೇಳಿದ್ದು ಲಾಸ್ಟ್ ಸೀಸನ್ ಇಲ್ಲಿ ಏನಂತ? ಶಾಪಿಂಗ್ ಏನಿಲ್ಲ, ಟಿ ಶರ್ಟ್ ಅಷ್ಟೇ. ಇದರಲ್ಲಿ ಇವತ್ತು ಜುಡಿಯೋ ಜುಡಿಯೋದಲ್ಲಿ ಪರವಾಗಿಲ್ಲ, ಚೆನ್ನಾಗೈತೆ ಚಪ್ಪಲಿ, ಚೀಪ್ ಆ್ಯಂಡ್ ರೇಟ್, ಬಾಳಿಕೆನೂ ಚೆನ್ನಾಗಿ ಬರುತ್ತೆ. ಅದು ಬಿಟ್ರೆ ಚೆನ್ನಾಗಿದ್ದೀನಿ. ಕಾವ್ಯನಾ? ನನ್ನ ಹಿಂದೆನೇ ಅವರೇ ಬಂದಿದ್ದು ಅಂತ ಹೇಳ್ತಿದ್ರು ನೋಡ, ಯಾರ ನಂಗೆ ಗೊತ್ತಿಲ್ಲ. ತೆರಿಯಾದು ಪೋಯ. ಲೈಟ್ ಹಾಕ್. ಯಾರೋ ಲಾಸ್ಟ್ ಸೀಸನ್ ಗೊತ್ತಿಲ್ಲ. ಇದನ್ನೇ ಹಾಕ್ಬಿಡೋಣ ಸಪ್ರೇಟ್ ವಿಡಿಯೋ. ಯಾವ್ದಕ್ಕೆ? ಬಿಗ್ ಬಾಸ್ ಆಡಿಷನ್ ಅಂತ. ಬೇಡ ಕಣಪ್ಪ, ಇದೆಲ್ಲ ಹಾಕ್ಬೇಡ, ಸುಮ್ಮನೆ ಏನೇನೋ ಮಾತಾಡಿದ್ದೀನಿ ನಾನು. ಏನಿಲ್ಲ, ಹಾಕೋಣ ಬಿಡು, ಚೆನ್ನಾಗಿದೆ. ಇನ್ನೇ ಒಂದು ಸಪ್ರೇಟ್ ಹಾಕೋಣ. ತಮ್ಮನೇಲಿ ಕ್ರಿಯೇಟ್ ಮಾಡಿ ಹಾಕ್ಬಿಡೋಣ, ಬಿಗ್ ಬಾಸ್ ಆಡಿಷನ್ ಅಂದ್ಬಿಟ್ಟು. ಏನದನು ಬಿಗ್ ಬಾಸ್ ಆಡಿಷನ್ ಅಂತ ಹಾಕೋಣ.
ಓಕೆ ಗೈಸ್ ಹಾಕೋಣ. ಇದೆಲ್ಲ ಐತಾ ಟಿ ಶರ್ಟಲ್ಲಿ ನೋಡೇ ಇರಲಿಲ್ಲ ನಾನು. ಹ್ಞೂ ನೋಡಿ ಗೈಸ್, ಅಲ್ಲಿ ಆ ಥರ ಚೇಂಜ್ ಆಗೋ ಬಟ್ಟೆ ಎಲ್ಲರೂ ನೋಡಿದ್ದೀರಾ? ಮಿಣ ಮಿಣ ಅಂತ ಚೇಂಜ್ ಆಯ್ತೈತೆ ನೋಡಿ ಅಲ್ಲಿ. ಟಿ ಶರ್ಟ್ ಇದು ಕಲರ್ ಚೇಂಜ್ ಮಾಡುತ್ತೆ. ಅದೇ ಕೆಮಿಲಿಯನ್ ಕೆಮಿಲಿಯನ್ ನೋಡಿ ಹೆಂಗೆ ಚೇಂಜ್ ಆಗುತ್ತೆ. ಹಿಂದಕ್ಕೆ ಹೋದರೆ ಬೇರೆದಾಗುತ್ತೆ, ಮುಂದಕ್ಕೆ ಹೋದ್ರೆ ಬೇರೆ ಕಲರ್. ಇವನು ನಮ್ಮ ಧ್ರುವ ಅಂತ ಅಣ್ಣ. ಅಪ್ಪ ಸಮೀರ್ ಗುರು ಇವೆಲ್ಲ ಎಲ್ಲೆಲ್ಲ ಹೋಗ್ಬಿಡ್ತಾವೆ. ಯಾಕೆ ಬೇಕು? ಹೇಳಿ ನೋಡೋಣ ಏನು. ಹಾಂ ಧ್ರುವಂತಣ್ಣ ಹೇಳಿದ್ನಲ್ಲ, ಅವರೆಲ್ಲ ಹುಡುಗಿರ ಅವನಿಂದೆ ಬರ್ತಾರೆ ಅಂತ. ಗಿಲ್ಲಿಯಿಂದೇನಾ? ಅಲ್ಲ, ಅವನಿಂದೆ ರಾಶಿಕಾ ಅವರೆಲ್ಲ. ಬ್ರಾಹ್ಮೆ. ಅದಕ್ಕೆ ಈಗ ನಾವು ಹೋದ್ರೆ ನನ್ನಿಂದ ಯಾರು ಗೊತ್ತಾರೆ? ನಿನ್ನಿಂದೆ ಹೆಸರೆಲ್ಲ ಹೇಳ್ಬೇಕಾ? ಹೇಳು. 1 2 ಬಾಳೆಯ ಹರಡು 3 4 ತಡಿಯೋ, ಹೆಸರುಗಳು ಗೊತ್ತಿಲ್ಲ. ಆದ್ರೆ ಯಾರ್ಯಾರು ಅಂತ ಡೀಟೇಲ್ಸ್ ಹೇಳಬಲ್ಲೆ. ಯಾವ ಡೀಟೇಲ್ಸ್ ಹೇಳಪ್ಪ ನೋಡೋಣ. ಒಂದು ಇನ್ನೊಂದು ಹೊರೈಸನ್ನು ಮಕ. ಇನ್ನೊಂದು ಇರಿಸಾವೆ. ಇದ್ಯಾವ್ದ ನನಗೆ? ಆಮೇಲೆ ಯಾವುದು ಹಾಸನ ಹತ್ರ ಯಾವ್ದು ಹೇಳಿದ್ದಲ್ಲ. ಎಲ್ಲ ಕತೆ ಕಟ್ತವನೆ, ಎಲ್ಲ ಊರ್ನ ಇದಕ್ಕೆ ಅಲ್ಲಿ